ಎಲ್ಲರಿಗೂ ನಮಸ್ತೆ. ಆ, ಇವತ್ತು ದಿನನಿತ್ಯದಲ್ಲಿ ಜೀವನದಲ್ಲಿ ವಿಜ್ಞಾನ ಕೆಇನವರು ಇತ್ತೀಚೆಗೆ ಇಂಥ ಅಪ್ಲೈಡ್ ಪ್ರಶ್ನೆನ ಜಾಸ್ತಿ ತೆಗಿತಾ ಇದ್ದಾನೆ. ಅದರಿಂದ ನಾವು ಇವತ್ತು ಆ ಪ್ರಶ್ನೆನ ಸಂಬಂಧಪಟ್ಟಂತೆ ನಾನು ಸಾಲ್ವ್ ಮಾಡ್ತೀನಿ. ಪ್ರಶ್ನೆ ಹೆಂಗಿದೆ: ವ್ಯಕ್ತಿಯು ಲಿಫ್ಟ್ನಲ್ಲಿದ್ದಾಗ ಮೇಲ್ಮುಖವಾಗಿ ಅಪ್ವರ್ಡ್ ಮೂಮೆಂಟ್ ಆಫ್ ಲಿಫ್ಟ್ ಚಲಿಸುವಾಗ ವ್ಯಕ್ತಿಯು ತೂಕ ಡ್ಯಾಶ್ ಆಗಿರುತ್ತದೆ ಅಂತ ಪ್ರಶ್ನೆ ಕೇಳಿದ್ದೇನೆ. ಇದಕ್ಕೆ ಆಪ್ಷನ್ ಬಂದು ಎ ಹೆಚ್ಚಾಗಿರುತ್ತದೆ, ಆಪ್ಷನ್ ಬಿ ಕಡಿಮೆಯಾಗಿರುತ್ತದೆ, ಯಾವುದೇ ಬದಲಾವಣೆಯಾಗಿರುವುದಿಲ್ಲ ಮತ್ತು ಶೂನ್ಯದಂತೆ ಗೋಚರಿಸುತ್ತದೆ ಅಂತ ಕೊಟ್ಟಿದ್ದಾನೆ. ಇದನ್ನು ಹೆಂಗೆ ಸಾಲ್ವ್ ಮಾಡೋದು ನಾವು? ಒಂದು ಲಿಫ್ಟ್ ಇರುತ್ತೆ, ಇದು ಲಿಫ್ಟಲ್ಲಿ ಮನುಷ್ಯ ನಿಂತಿದ್ದಾನೆ. ಈಗ ನಿಂತಿದ್ದಾಗ ಇದ್ರದ್ದು ಮೂಮೆಂಟು ಮೇಲ್ಮುಖವಾಗಿ ಚಲನೆ ಇರುತ್ತೆ. ಮೇಲ್ಮುಖವಾಗಿ ಹೋಗ್ತಿರ್ಬೇಕಾದ್ರೆ ಇದ್ರದ್ದು ಮನುಷ್ಯನ ತೂಕ ಎಷ್ಟಿದೆ ಅಂತ ಅಂದ್ಬಿಟ್ಟು ಪ್ರಶ್ನೆ ಕೇಳಿದ್ದಾನೆ. ಇದಕ್ಕೆ ಏನು ಆನ್ಸರು ಕಮೆಂಟ್ ಮಾಡಿ. ಈ ಲಿಫ್ಟ್ನಲ್ಲಿ ಮೇಲ್ಮುಖವಾಗಿ ಒತ್ತಡ ಇದ್ದಾಗ ನಮ್ಮ ಕಾಲುಗಳಿಗೆ ಒತ್ತಡ ಬೀಳುತ್ತೆ. ಆ ಕಾಲುಗಳಿಗೆ ಒತ್ತಡ ಬಿದ್ದಾಗ ತೂಕ ಆಟೋಮೆಟಿಕ್ಕಾಗಿ ನಮ್ಮದು ಹೆಚ್ಚಾಗುತ್ತೆ. ಅಂದರೆ ಮೇಲ್ಮುಖವಾಗಿ ಚಾಲನೆ ಇದ್ದಾಗ ಹೆಚ್ಚಾಗುತ್ತದೆ ತೂಕ. ಇನ್ನು ಲಿಫ್ಟು ಕೆಳಮುಖವಾಗಿ ಚಲಿಸ್ತಿದ್ರೆ ನಮ್ಮ ಕಾಲುಗಳಿಗೆ ಒತ್ತಡ ಇರಲ್ಲ, ಹಗುರವಾದಂಥ ಅನುಭವ ಆಗ್ತಾ ಇರುತ್ತೆ. ಆ ಟೈಮಲ್ಲಿ ತೂಕ ಕಡಿಮೆಯಾಗುತ್ತದೆ. ಅದೇ ರೀತಿ ಒಂದು ಲಿಫ್ಟು ಯಾವುದೇ ಚಲನೆ ಇಲ್ಲದೆ ನಿಂತಿದ್ದಾಗ ನಮ್ಮ ತೂಕ ಏನಿರುತ್ತೆ, ನಮ್ಮದು ತೂಕದಲ್ಲಿ ಯಾವುದೇ ಬದಲಾವಣೆ ಇರುವುದಿಲ್ಲ. ಯಾವುದೇ ಮೂಮೆಂಟ್ ಇಲ್ಲ ಅಂತಂದರೆ ಬದಲಾವಣೆ ಇರಲ್ಲ. ಮತ್ತು ಶೂನ್ಯ ಗೋಚರಿಸೋದು ಯಾವಾಗ ಅಂತಂದರೆ, ನೀವು ಕೆಲವೊಂದು ಫಿಲಮ್ಗಳಲ್ಲಿ ನೋಡಿರ್ತೀರ, ಸಡನ್ನಾಗಿ ಲಿಫ್ಟು ಕಟ್ಟಾಗಿ ಕೆಳಗಡೆ ಬೀಳುತ್ತೆ, ತುಂಬ ವೇಗ ಇರುತ್ತೆ, ಕೆಳಗಡೆ ಬರ್ತಾ ಇರುತ್ತೆ. ಆ ಟೈಮಲ್ಲಿ ನಮ್ಮ ತೂಕ, ಮನುಷ್ಯನ ತೂಕ ಲಿಫ್ಟಲ್ಲಿ 0 ಆಗಿರುತ್ತೆ, ಶೂನ್ಯ ಆಗಿರುತ್ತೆ. ಅದು ಒಂದೇ ಸತಿ ಕೆಳಗಡೆ ಬಂದು ಬಿದ್ದಾಗ ಮೊದಲು ಲಿಫ್ಟ್ ಬೀಳುತ್ತೆ, ಅದಾದಮೇಲೆ ನಾವು ಬೀಳ್ತೀವಿ, ಮನುಷ್ಯರು ಬೀಳ್ತಾರೆ. ಆವಾಗ ಮನುಷ್ಯನ ಪ್ರಾಣ ಹೋಗುವ ಸಂಭವ ಕೂಡ ಜಾಸ್ತಿ ಇರುತ್ತದೆ. ಆವಾಗ ಲಿಫ್ಟ್ನಲ್ಲಿ ಶೂನ್ಯ ಇರುತ್ತೆ. ಅದೇ ರೀತಿ ಒಂದು ನಿರ್ದಿಷ್ಟ ವೇಗದಲ್ಲಿ ಮತ್ತು ಮೇಲೆ ಹೋಗುವಾಗ ಮತ್ತು ಕೆಳಗೆ ಬರುವಾಗ ಒಂದು ನಿರ್ದಿಷ್ಟ ವೇಗದಲ್ಲಿ ಮಾನವನ ತೂಕ ಏನಾಗಿರುತ್ತದೆ? ಯಾವುದು ಹೆಚ್ಚು ವೇಗ ಇರುವುದಿಲ್ಲ ಮತ್ತು ಕಡಿಮೆ ವೇಗ ಇರುವುದಿಲ್ಲ, ಒಂದು ಸಾಮಾನ್ಯವಾದಂತಹ ಮೂಮೆಂಟ್ ಇರುತ್ತೆ. ಆ ಮೂಮೆಂಟ್ ಟೈಮಲ್ಲಿ ಮಾನವನ ದೇಹದ ತೂಕ ಎಷ್ಟಿರುತ್ತದೆ ಕಮೆಂಟ್ ಮಾಡಿ. ನೆಕ್ಸ್ಟ್ ಕ್ಲಾಸಲ್ಲಿ ನಾನು ಹೇಳ್ತೀನಿ ಇದಕ್ಕೆ. ಇದು ನಿತ್ಯ ಜೀವನದಲ್ಲಿ ವಿಜ್ಞಾನದ ಪ್ರಶ್ನೆ 1. ಅರ್ಥ ಆಯಿತು ಅನ್ಕೊತೀನಿ. ಥ್ಯಾಂಕ್ ಯು.